ಹಾಯ್ ಎಲ್ಲರಿಗೂ. ನಾನು ಹರ್ಬಲ್ ವೆಯ್ಟ್ ಲಾಸ್ ಟ್ರೈನಿಂಗ್ಗೆ ಜಾಯಿನ್ ಆಗಿದೆ. ಫಸ್ಟ್ ಅವ್ರು ಕರೆದ್ರು, ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಷ್ಟು ವೆಯ್ಟ್ ಲಾಸ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, ಏನೇ ಇದ್ರೂ ನಿಮ್ಮ ಜೊತೆ ನಾನು ಇರ್ತೀನಿ, ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ಹೇಳಿರೋದಕ್ಕೆ ನಾನು 5,000 ರೂಪಾಯಿ ಕೊಟ್ಟು ಕಿಟ್ ತಗೊಂಡಿದ್ದೆ. ಅಂದರೆ ಅವರು ಒಂಥರ ಫಸ್ಟ್ ಒಂದು ದಿನ ಕರೆದುಬಿಟ್ಟು ಮೀಟಿಂಗ್ ಥರ ಮಾಡಿಬಿಟ್ಟು, ನಾವು ನಿಮ್ಗೆ ID ಕಾರ್ಡ್ ಎಲ್ಲ ಕೊಡ್ತೀವಿ, ಹಾಗೆ ಹೀಗೆ ನಿಮಗೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ, ಶುಗರು BP ಎಲ್ಲ ಕಂಟ್ರೋಲಲ್ಲಿರುತ್ತೆ ಅಂತೆಲ್ಲ ಹೇಳಿದ್ರು. ವೆಯ್ಟ್ ಲಾಸ್ ಆದರೆ ಒಳ್ಳೇದಲ್ವ, ನನಗೆ ಫ್ಯಾಟು ಹೊಟ್ಟೆ ಹತ್ರ ಜಾಸ್ತಿ ಇದೆ, ಫ್ಯಾಟ್ ಎಲ್ಲ ಕರಗುತ್ತೆ ಅಂತ ಹೇಳಿದ್ದಕ್ಕೆ ಸರಿ ಓಕೆ ಅಂತ ಯೋಚನೆ ಮಾಡಿ ಹೋಗಿ ಜಾಯಿನ್ ಆಗಿದ್ದೆ. ಜಾಯಿನ್ ಆದಮೇಲೆ ಅವ್ರು ನನಗೆ 5,000 ರೂಪಾಯಿ ತೊಗೊಂಡು ಕಿಟ್ ಕೊಟ್ಟರು. ಆ ಕಿಟ್ಟನ್ನ ಹೇಗೆ ಕುಡಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟಾದಮೇಲೆ 4 ಡೇಸ್ ಕುಡ್ದಿದ್ದೀನಿ ನಾನು ಆ ಕಿಟ್ಟನ್ನ. 4 ದಿನ ಕುಡ್ದಿದ ತಕ್ಷಣ ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಮೋಸ್ಟ್ಲಿ ಈ ಥರ ತುಂಬ ಜನಕ್ಕೆ ಆಗಿದ್ದೆ ಅಂತೆ. ನಿಮ್ಮದ್ರಲ್ಲೂ ಯಾರಾದರೂ ಇದನ್ನು ಹರ್ಬಲ್ನ ಕುಡಿದ್ಬಿಟ್ಟು ಆ ಸೈಡ್ ಎಫೆಕ್ಟ್ ಆಗಿರೋರಿದ್ದರೆ ಕಾಮೆಂಟ್ ಮಾಡಿ ನನಗೆ ಕನ್ನಡದಲ್ಲಿ. ಪೀರಿಯಡ್ಸ್ ಬಂದುಬಿಟ್ಟು 25 ಡೇಸ್ ಆದ್ರೂ ಪೀರಿಯಡ್ಸ್ ಕಮ್ಮಿನೇ ಆಗಲಿಲ್ಲ. ಹೋಗ್ತಾನೆ ಇತ್ತು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಆದೆ. ಡಾಕ್ಟ್ರ್ ಹೇಳಿದ್ರು, ಏನಾದರೂ ಮೆಡಿಸನ್ ತೊಗೊತಾ ಇದ್ದೀರಾ ಅಂತ. ಮೆಡಿಸನ್ ಏನೂ ತೊಗೊತಾ ಇಲ್ಲ, ನಾನು ಹರ್ಬಲ್ನ ಯೂಸ್ ಮಾಡ್ತಾಯಿದ್ದೆ, ಪೌಡರು ಅಂತ ಹೇಳಿದ್ದೆ. ಹರ್ಬಲ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೆ ಅಂದರೆ ಅವ್ರು ನನಗಂದರು, ನೀವು ಏನು ಮೆಡಿಸನ್ ಏನೂ ಕೊಡಲಿಲ್ಲ ಅವರು, ಒಂದು ಯೋಚನೆ ಮಾಡಿ, ನೀವೇ ಹರ್ಬಲ್ ಕುಡ್ದಿರೋದ್ರಿಂದನೇ ನಿಮ್ಗೆ ಈ ಥರ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ, ಹೌದು ಸರ್ ಅನ್ನಿಸ್ತಾ ಇದೆ, ಇವಾಗ ನಂಗೆ ಡೌಟ್ ಬರ್ತಾ ಇದೆ ಅಂದೆ. ಸರಿ, ಅದನ್ನು ನಿಲ್ಲಿಸಿ ಒಂದು 10 ಡೇಸ್ ಅದನ್ನು ನಿಲ್ಲಿಸ್ಬಿಡಿ, ನಿಮಗೆ ಸ್ಟಾಪ್ ಆಯಿತು ಅಂದರೆ ಅದರಲ್ಲಿಂದನೇ ನಿಮಗೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಸ್ಟಾಪ್ ಆಗಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಹರ್ಬಲ್ನ ನಿಲ್ಲಿಸಿರೋ 3 ಡೇಸಿಗೆ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಡ್ತು. 3 ಡೇಸ್ ಹರ್ಬಲ್ ನಿಲ್ಲಿಸಿದ್ಮೇಲೆ 3 ಡೇಸಿಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಟ್ಟು ಕಂಟಿನ್ಯೂ ಆಗಿ ಯಾವ ಥರ ಮಂತ್ಲಿ ಆಗ್ತೀನೋ ಆ ಥರ ಮಂತ್ಲಿ ಆಗ್ತಾಯಿತ್ತು. ನನ್ನ 30 ಇಯರ್ಸ್ ನಾನು ಏಜಲ್ಲಿ ಯಾವತ್ತೂ ನನಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಆಗಲಿಲ್ಲ. ಹರ್ಬಲ್ ಯಾವಾಗಾದರೂ ಕುಡಿದ್ನೋ ಆವಾಗಲಿಂದ ನಾನು ಹೆಲ್ತ್ ಫುಲ್ಲು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಮಿಕ್ಕಿರೋ ಕಿಟ್ ಇರುತ್ತಲ್ವ, ಅದನ್ನು ಹಂಗೆ ಬಿಸಾಕ್ಬಿಟ್ಟೆ. ಒಂದು 6 ಮಂತ್ಸ್ವರೆಗೂ ಮನೇಲಿ ಅಲ್ಲಿ ಇಲ್ಲೇ ಬೀಳ್ತಾಯಿತ್ತು. ಮತ್ತೆ ಹರ್ಬಲ್ ಅವರು 1 ಮಂತಿಗೆ ಮತ್ತೆ ಕಾಲ್ ಮಾಡಿದ್ರು, ಕಿಟ್ ತೊಗೊಳ್ಳಿ ಹಾಗೆ ಹೀಗೆ ಅಂತ. ಆವಾಗ ನಾನು ಹರ್ಬಲ್ ಅವ್ರಿಗೆ ಹೇಳಿದ್ದೆ, ಈ ಥರ ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಅಂತ. ಏನಿಲ್ಲ, ನಿಮ್ಮ ಬಾಡಿ ವೇಸ್ಟ್ ಎಲ್ಲ ಆಚೆ ಹೋಗುತ್ತೆ, ಅದೆಲ್ಲ ವೇಸ್ಟು, ಅಂದರೆ ಚೆನ್ನಾಗಿಲ್ದಿರೋ ಬ್ಲಡ್ಡು, ಈ ಥರ ಅಂತ ಯಾಮರ್ಸಕ್ಕೆ ನೋಡಿದ್ರೆ ನಾನು ಕೇಳಲಿಲ್ಲ. ಬೇಡ, ನನ್ನ ಹೆಲ್ತಿಗೆ ಸೆಟ್ ಆಗೋಲ್ಲ, ನನಗೆ ಇರೋದನ್ನೇ ಕುಡಿತಾ ಇಲ್ಲ, ನನಗೆ ಬೇಡ ಅಂತ ಹೇಳಿಬಿಟ್ಟಾದ್ಮೇಲೆ ನನ್ನ ಡಯಟಲ್ಲೇ ಅವ್ರು ನನಗಂದರು, ಮತ್ತು ಹೆಂಗೆ ಮಾಡ್ತೀರಾ ವೆಯ್ಟ್ ಲಾಸ್ ಆಗೋಕ್ಕೆ ಅಂತ ಕೇಳಿದ್ದಕ್ಕೆ ನಾನೇನಂದೆ, ಪರವಾಗಿಲ್ಲ, ನನಗೆ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ನಾನು ವೆಯ್ಟ್ ಲಾಸ್ ಆಗ್ತೀನಿ, ಫ್ಯಾಟ್ ಲಾಸ್ ಆಗ್ತೀನಿ, ಪೌಡರ್ ಏನೂ ಬೇಕಾಗಿಲ್ಲ, ಮನೇಲಿರೋದು ಕುಡಿತಾ ಇಲ್ಲ, ಈ ಥರ ನಂಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರು. ಅವ್ರು ಏನಂದರು ಅಂದರೆ, ನೀವು ಯಾವತ್ತಿಗೂ ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ, ಎಕ್ಸಸೈಸ್ ಡಯಟ್ ಮಾಡಿದ್ರೆ, ನೀವು ಈ ಪೌಡರ್ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗೋಕ್ಕಾಗತ್ತೆ, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ರು. ಹಾಗಂದ ತಕ್ಷಣ ನನಗೆ ಕೋಪ ಬಂದುಬಿಟ್ಟು, ಇದು 2020 ವಿಷಯ, 4 to 5 ಇಯರ್ಸ್ ಬ್ಯಾಕ್ದು. ಕೋಪ ಬಂದುಬಿಟ್ಟು 3 ಮಂತ್ಸ್ ಕರೆಕ್ಟ್ ಡಯಟ್ ಮಾಡಿದ್ದೆ. ಡಯಟ್ ಮಾಡಿ 7.5 kg ವೆಯ್ಟ್ ಬರ್ನ್ ಆಗಿತ್ತು. ಆವಾಗ ನಾನು ಅವ್ರಿಗೆ ರಿಸಲ್ಟ್ ತೋರಿಸಿದ್ದೆ, ಸುಮ್ಮನಾಗ್ಬಿಟ್ಟಿದ್ಮೇಲೆ ನಾನಿನ್ನು ಈ ವಾರಕ್ಕೂ ಟೆನ್ಷನಲ್ಲಿ ಇದರಲ್ಲಿ ಅವಾಗ ನೈಟ್ ಡ್ಯೂಟಿಗೆ ಹೋಗ್ತಾಯಿದ್ದೆ ಹಾಸ್ಪಿಟಲ್ಗೆ. ಡಯಟ್ ಫಾಲೋ ಮಾಡೋಕ್ಕಾಗಿಲ್ಲ, ನಿದ್ದೆ ಫಾಲೋ ಮಾಡೋಕ್ಕಾಗಿಲ್ಲ, ಡಯಟ್ ಫಾಲೋ ಮಾಡೋಕ್ಕಾಗಲಿಲ್ಲ ನನಗೆ. ಆ್ಯಕ್ಚುಲಿ ನಾನು ಡಯಟ್ ಫಾಲೋ ಮಾಡಿದ್ರೆ, ನಾನು ಕರೆಕ್ಟಾಗಿ ಎಕ್ಸಸೈಸು ಆ್ಯಂಡ್ ಡಯಟ್ ಮಾಡಿದ್ರೆ ಯಾವ ಪೌಡರ್ ನನಗೆ ಬೇಕಿಲ್ಲ, ನಾನು ಆ ಥರ ವೆಯ್ಟ್ ಲಾಸ್ ಆಗ್ತೀನಿ. ಟ್ರಿಕ್ಸ್ ಎಲ್ಲ ನನಗೆ ಗೊತ್ತು. ನನ್ನ ಟ್ರಿಕ್ಸ್ನ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಾಳೆಯಿಂದ ಡಯಟ್ ವೀಡಿಯೋಸ್ ಬರುತ್ತೆ.